ಕೊಟ್ಟಿಯೂರು ಕ್ಷೇತ್ರದ ಆಚರಣೆಯನ್ನ ಒಂದಿಷ್ಟು ಗಮನಿಸಿದಾಗ ಮೂಲತಃ ಬುಡಕಟ್ಟು ಜನಾಂಗದವರ ಜನಪದ ಧಾರ್ಮಿಕ ನಂಬಿಕೆಯ ಆಚರಣೆಗಳು ಮುಂದೆ ವೈದಿಕ ಪ್ರಭಾವದಿಂದ ಬೆಳೆದು ಬಂದಿರಬಹುದು ಎನ್ನಬಹುದು. ಇಲ್ಲಿನ ವಿವಿಧ ಆಚರಣೆಗಳಲ್ಲಿ ಪಾಲ್ಗೊಳ್ಳುವ ವಿವಿಧ ಜನಾಂಗದ ಸಮುದಾಯ ಮತ್ತು ಅವರಿಗೆ ನಿಯುಕ್ತಗೊಳಿಸುವ ವಿವಿಧ ಕ್ರಿಯಾಭಾಗಗಳನ್ನು ಕಂಡಾಗ ಇದು ಸ್ಪಷ್ಟವಾಗಿ ವೇದ್ಯವಾಗುತ್ತದೆ. ಈ ಸ್ಥಳದಲ್ಲಿ ಕುರುಚಿಯ ಬುಡಕಟ್ಟಿನವರು ಜೀವಿಸುತ್ತಿದ್ದರು ಎನ್ನುವುದಕ್ಕೆ ಪುರಾವೆಗಳಿದೆ. ಅವರು ಗಂಧವನ್ನ ಅರೆದು ತಲೆ ಎದೆ ಭಾಗಗಳಿಗೆ ಬೊಟ್ಟಿನ ರೂಪದಲ್ಲಿ ಹಚ್ಚುತ್ತಿದ್ದುದರಿಂದ ಅವರ ಬುಡಕಟ್ಟಿಗೆ ಈ ಹೆಸರು ಬಂದಿರಬಹುದೆಂದು ಊಹಿಸುತ್ತಾರೆ. ಕುರಿ ಎಂದರೆ ಬೊಟ್ಟು ಎಂಬ ಅರ್ಥ ಮಲಯಾಳಂನಲ್ಲಿದೆ. ಕೊಟ್ಟಿಯೂರು ಶಿವಕ್ಷೇತ್ರವು ಸಾಮಾನ್ಯ ದೇವಸ್ಥಾನದಂತೆ ಯಾವುದೇ ಶಾಶ್ವತ ಗರ್ಭಗುಡಿ ಮತ್ತು ದೊಡ್ಡ ಗೋಪುರವನ್ನ ಹೊಂದಿಲ್ಲ. ಇದು ಪ್ರಕೃತಿಯ ಮಡಿಲಲ್ಲಿರುವ ಒಂದು ಮುಕ್ತ ಕ್ಷೇತ್ರವಾಗಿದೆ. ಇಲ್ಲಿ ಬಾವಲಿ ನದಿಯ ಎರಡು ದಂಡೆಯಲ್ಲಿ ಇಕ್ಕರೆ ಕೊಟ್ಟಿಯೂರು, ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರವಿದೆ. ಇಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಉತ್ಸವದ 28 ದಿನಗಳನ್ನು ಹೊರತುಪಡಿಸಿ ನಿತ್ಯ ಪೂಜೆಗಳು ಮತ್ತು ಆರಾಧನೆಗಳು ನಡೆಯುತ್ತವೆ. ಅಕ್ಕರೆ ಕೊಟ್ಟಿಯೂರು ನದಿಯ ಆಚೆ ಬದಿಗೆ ಇದೆ. ಇಲ್ಲಿ ಒಂದು ಸ್ವಯಂಭೂ ಲಿಂಗವಾಗಿ ಶಿವನು ನೆಲೆಸಿದ್ದಾನೆಂಬ ಪ್ರತೀತಿ ಇದೆ. ಇದರ ಪಕ್ಕದಲ್ಲಿಯೇ ಸತೀದೇವಿ ಆತ್ಮಾರ್ಪಣೆ ಮಾಡಿಕೊಂಡ ಸ್ಥಳವೆಂದು ನಂಬಲಾದ ಅಮ್ಮನತರ ಎಂಬ ಎತ್ತರದ ವೇದಿಕೆ ಇದೆ. ಈ ಸ್ಥಳದಲ್ಲಿ ಕೇವಲ ವೈಶಾಖ ಉತ್ಸವದ ದಿನಗಳಲ್ಲಿ ಮಾತ್ರ ಸಾರ್ವಜನಿಕ ಪೂಜೆ ಮತ್ತು ದರ್ಶನಕ್ಕೆ ಮುಕ್ತಗೊಳಿಸಲಾಗಿರುತ್ತದೆ. ಮತಂಗ ಮುನಿವರ ವಂದಿತ ಈಶಾ, ಮತಂಗ ಮುನಿವರ ಸರ್ವ ದಿಗಂಬರ ಮೇಷ್ಟಿತ ವೇಷ, ಮತಂಗ ಮುನಿವರ ವಂದಿತ ಈಶಾ ಸರ್ವ ದಿಗಂಬರ ಮೇಷ್ಟಿತ ವೇಷ, ನಿತ್ಯ ನಿರಂಜನ ನಿತ್ಯ ನಟೇಶ, ಈಶ ಸರ್ವೇಶ ಸರ್ವೇಶ. ಉತ್ಸವದ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಕಾಡಿನ ಎಲೆಗಳು ಮತ್ತು ಬಿದಿರಿನ ತಾತ್ಕಾಲಿಕ ಮಂಟಪಗಳನ್ನ ಅಥವಾ ಪರ್ಣಶಾಲೆಗಳನ್ನ ನಿರ್ಮಿಸಲಾಗುತ್ತದೆ. ಉತ್ಸವ ಮುಗಿದ ತಕ್ಷಣವೇ ಅವುಗಳನ್ನು ಕಿತ್ತು ಹಾಕಲಾಗುತ್ತದೆ. ಈ ಬಾರಿ ಮೇ 29ರಿಂದ ಜೂನ್ 24ರವರೆಗೆ ಸಾರ್ವಜನಿಕರಿಗೆ ಈ ಕ್ಷೇತ್ರವು ತೆರೆದಿರುತ್ತದೆ. ಓಡಪ್ಪು ಎಂದರೆ ಬಿದಿರಿನ ನಾರುಗಳಿಂದ ತಯಾರಿಸಿದ ಬಿಳಿಯ ನೂಲಿನಂತಹ ಪವಿತ್ರ ಹೂಗಳನ್ನು ಇಲ್ಲಿ ಪ್ರಸಾದವಾಗಿ ನೀಡಲಾಗುತ್ತದೆ. ಇದು ದಕ್ಷಿಣ ಗಡ್ಡದ ಸಂಕೇತವೆಂದು ನಂಬಲಾಗಿದೆ. ಭಕ್ತರು ಇದನ್ನು ತಮ್ಮ ಮನೆಗೆ ಅಥವಾ ವಾಹನದಲ್ಲಿ ಇಟ್ಟುಕೊಂಡರೆ ಒಳಿತಾಗುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ಎಳನೀರಿನ ಅಭಿಷೇಕ ಪ್ರಮುಖ ದಿನಗಳಲ್ಲಿ ನಡೆಯುತ್ತದೆ. ಹಾಗೆ ತುಪ್ಪವನ್ನು ಸಮರ್ಪಿಸುವ ಧಾರ್ಮಿಕ ಕ್ರಿಯೆಗಳು ಮುಖ್ಯವಾಗಿದೆ. ಇಲ್ಲಿನ ಕೆಲವು ವಿಧಿವಿಧಾನಗಳು ವಿಶಿಷ್ಟವಾಗಿದ್ದು ಅದರಲ್ಲಿ ಕೆಲವು ಗೌಪ್ಯತೆಯಿಂದ ಕೂಡಿದ ತಂತ್ರಭಾಗವೂ ಸೇರಿದೆ. ಮಹಿಳೆಯರಿಗೂ ಇಲ್ಲಿ ಪ್ರವೇಶವಿದೆ. ಆದರೆ ಉತ್ಸವದ ಆರಂಭದ ಮತ್ತು ಮುಕ್ತಾಯದ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಪ್ರವೇಶವನ್ನ ನಿರ್ಬಂಧಿಸಲಾಗಿರುತ್ತದೆ. ಕೊಟ್ಟಿಯೂರು ದೇವಾಲಯವು ಕೇವಲ ಒಂದು ಧಾರ್ಮಿಕ ಕೇಂದ್ರವಾಗಿರದೆ ಮನುಷ್ಯನ ಅಹಂಕಾರವೆಂಬ ದಕ್ಷನ ನಾಶ ಮತ್ತು ಪ್ರಕೃತಿಯೊಂದಿಗೆ ಮಾನವನ ಅವಿನಾಭಾವ ಸಂಬಂಧವನ್ನು ಪ್ರತಿನಿಧಿಸುವ ಒಂದು ಅದ್ಭುತ ದೈವಿಕ ಐತಿಹಾಸಿಕ ತಾಣವಾಗಿದೆ. ಶಿವ ಶಂಭೋ ಸ್ವಯಂಭೋ ಶಂಭೋ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಮಾಮವ ಭವಸಾಗರ ತಾರಕ. ಜನಪದ ಕಥೆಗಳ ಪ್ರಕಾರ 100 ವರ್ಷಗಳ ಹಿಂದೆ ಈ ದಟ್ಟ ಅರಣ್ಯದಲ್ಲಿ ಬೇಡನೊಬ್ಬನು ಬಾಣ ಬಿಟ್ಟಾಗ ಅದು ಕಲ್ಲಿಗೆ ತಗುಲಿ
ರಕ್ತ ಬರಲಾರಂಭಿಸಿತಂತೆ. ನಂತರ ಪರಿಶೀಲಿಸಿದಾಗ ಅದು ಪವಿತ್ರ ಲಿಂಗವೆಂದು ತಿಳಿದು ಬಂತಂತೆ. ಕೆಲವರ ಪ್ರಕಾರ ಪರಶುರಾಮನಿಂದ ಈ ಎರಡೂ ದೇವಸ್ಥಾನದ ಲಿಂಗ ಪ್ರತಿಷ್ಠಾಪನೆ ಆಯಿತೆಂದು ಹೇಳುತ್ತಾರೆ. ಆದಿಶಂಕರಾಚಾರ್ಯರು ಕೊಟ್ಟಿಯೂರು ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿ ಪೂಜಾ ವಿಧಿವಿಧಾನಗಳು ಮತ್ತು ವೈಶಾಖ ಉತ್ಸವದ ಆಚರಣೆ ಕ್ರಮಗಳನ್ನು ಯಾವ ಸಮುದಾಯದವರು ಯಾವ ಕಾರ್ಯಗಳನ್ನು ನಿಭಾಯಿಸಬೇಕೆಂಬ ನಿಯಮವನ್ನ ರೂಪಿಸಿದರು ಎಂದು ಹೇಳುತ್ತಾರೆ. ಈ ಕ್ಷೇತ್ರವು ಮಲಬಾರ್ ಪ್ರಾಂತ್ಯದ ಕೋಲತ್ತಿರಿ ರಾಜರು ಮತ್ತು ಕೊಟ್ಟಾಯಂ ರಾಜವಂಶದ ವೀರ ಪಳಸಿರಾಜನ ಆಶ್ರಯದಲ್ಲಿತ್ತು. ಬ್ರಿಟಿಷರ ವಿರುದ್ಧ ಹೋರಾಡಿದ ಪಳಸಿರಾಜನು ಈ ಕಾಡುಗಳಲ್ಲಿ ಆಶ್ರಯ ಪಡೆದಿದ್ದಾಗ ದೇವಸ್ಥಾನದ ರಕ್ಷಣೆ ಮಾಡಿದ್ದನೆಂಬ ಐತಿಹಾಸಿಕ ಉಲ್ಲೇಖಗಳು ಸಿಗುತ್ತವೆ. ಎಲ್ಲ ಯಾತ್ರಾರ್ಥಿಗಳು ಆದಷ್ಟು ಶುದ್ಧತೆಯನ್ನು ಎರಡೂ ಕ್ಷೇತ್ರದಲ್ಲಿ ಪಾಲಿಸಿ ಉದಾತ್ತ ಭಾವದಿಂದ ಕ್ಷೇತ್ರ ದರ್ಶನ ಮಾಡಿ ಶಿವಪಾರ್ವತಿಯರ ಅನುಗ್ರಹಕ್ಕೆ ಪಾತ್ರರಾಗಲಿ ಎನ್ನುವ ಹಾರೈಕೆ ನಮ್ಮದು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಓಂ ಶಂಭೋ ಶಿವ ಶಂಭೋ ಸ್ವಯಂಭೋ. ಶಂಭೋ ಶಿವ ಶಂಭೋ ಸ್ವಯಂಭೋ. ಶಿವ ಶಂಭೋ ಸ್ವಯಂಭೋ. ಶಿವ ಶಂಭೋ ಸ್ವಯಂ